ನಮ್ಮ ಅಪ್ಪ ಹೇಳಿದ ಈ ನನ್ ಮಗನ್ ಕಟ್ಕೊಂಬೇಡ ಗೋರ್ಮೆಂಟ್ ಜಾಬ್ ಇರೋ ನೋಡಿ ಮದುವೆ ಮಾಡ್ತಂತ. ನಾನೇ ಕೇಳಿಲ್ಲ. ನನ್ನ ಮಗ ನಮ್ಮ ಮಾವ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ 100 ಸಾರಿ ಗೋರ್ಮೆಂಟ್ಗೆ ಬೈತಾನ. ಮತ್ತೆ ಅಳಿಯಂಗ ಅದೇ ಗೋರ್ಮೆಂಟ್ ಜಾಬ್ ಇರ್ಬೇಕಂತೆ. ಅವ್ನ್ ನಮ್ಮ ಮಾವನ ಹೊಟ್ಟೆ ನೋಡ್ಬೇಕು ಸಾಮಾನ್. ನೀನು ತಿಂದು ದುಮ್ಮಕ್ಕಾಗ್ಬಿಟ್ಟೈತಿ. ದೂರದಿಂದ ನೋಡಿದ್ರೆ ದೊಡ್ಡ ಹಾಲ್ ಜೊತೆಗೆ ಅಟ್ಯಾಚ್ಡ್ ಲೆಟ್ರಿನ್ ಬಾತ್ರೂಮ್ ಇದ್ದಂಗೆ ಐತಿ. ಎಲ್ಲ ಅತ್ತೆ ಮಾವಂದ್ರಿಗೆ ಅಳಿಯ ಗೋರ್ಮೆಂಟ್ ಜಾಬ್ ಅಲ್ಲೇ ಇರ್ಬೇಕು. ಆದ್ರೆ ಅವ್ರ ಮಗಳೇ ಸೆಕೆಂಡ್ PUC ಫೇಲ್ ಆಗ್ಬಿಟ್ಟಿರ್ತಾಳೆ. ಅಳಿಯಂಗ 10-20 ಎಕರೆ ಹೊಲ ಇರ್ಬೇಕಂತೆ. ಮತ್ತೆ ಅಳಿಯ ರೈತ ಆಗಿರ್ಬಾರ್ದಂತೆ. ವ್ಯವಸಾಯ ನೀವ್ ಅಪ್ಪ ಬಂದ್ ಮಾಡ್ತಾನ. ಹುಡುಗಿ ಸ್ಕೂಲ್ ಪ್ರೈವೇಟ್, ಕಾಲೇಜ್ ಪ್ರೈವೇಟ್, ಹಾಸ್ಪಿಟಲ್ ಪ್ರೈವೇಟ್, ಕೊನೆಗ ಇನ್ಸ್ಟಾಗ್ರಾಮ್ ಪ್ರೈವೇಟ್. ಆದ್ರೆ ಹುಡುಗ ಮಾತ್ರ ಗೋರ್ಮೆಂಟ್ ಆಗಿರ್ಬೇಕು. ಇವ್ರಪ್ಪ ಕೇಳ್ತಾನ ಹೆಣ್ಣು ಕೊಡ್ಬೇಕಂದ್ರೆ ಅಳಿಯ ಮನೆ, ಕಾರು, ರೊಕ್ಕ, ಬಂಗಾರ, ಮನೇಲಿ ಫರ್ನಿಚರ್ ಎಲ್ಲ 25 ವರ್ಷಕ್ಕೆನ ಮಾಡಿಕಿರ್ಬೇಕಂತೆ. ನನ್ ಮಗಂಗೆ ಅವಿಷ್ಟು ಮಾಡಕ್ 50 ವರ್ಷ ಆಯ್ತಿ. ಮಗಳು ಇಂಜೆಕ್ಷನ್ ನೋಡಿದ್ರೆ ಓಡಾಡ್ತಾಳ. ಮತ್ತೆ ಅಳಿಯ ಡಾಕ್ಟರ್ ಆಗಿರ್ಬೇಕಂತೆ. ಬರೀ ಗೋರ್ಮೆಂಟ್ ಜಾಬ್ ಬೇಕು, ಗೋರ್ಮೆಂಟ್ ಜಾಬ್ ಬೇಕು, ಗೋರ್ಮೆಂಟ್ ಜಾಬ್ ಬೇಕು. ಒಂದ್ ಕೆಲಸ ಮಾಡ್ರಿ, ನೀವು ಹುಡುಗಿರೆ 1 ಲಕ್ಷ ಇರೋ ಗೋರ್ಮೆಂಟ್ ಜಾಬ್ ತಂದ್ಬಿಡಿ. ನಾವೇ ಮನೇಲಿ ಅನ್ನ ಸಾಂಬಾರ್ ಮಾಡಕ್ ಬಿಡ್ತೀವಿ. ಕೋಳಿ ಗೊತ್ತಿರುತ್ತೆ ಮೊಟ್ಟೆ ಇಡೋ ಕಷ್ಟ, ಆಮ್ಲೆಟ್ ಹಾಕೊಂಡ್ ತಿನ್ನರಿಗಲ್ಲ.